ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಬ್ಬ ಪುಟ್ಟ ಹುಡುಗಿ, ಅವಳ ಕೈಯಲ್ಲಿ ಯಾವುದೇ ಪ್ರಶಸ್ತಿ ಇಲ್ಲ, ಯಾವುದೇ ಖ್ಯಾತಿಯೂ ಇಲ್ಲ. ಆದರೆ ಅವಳ ಬಳಿ ಒಂದು ಅಮೂಲ್ಯ ಸಂಪತ್ತು ಇತ್ತು. ಅದುವೇ ದೇವರು ಕೊಟ್ಟ ಅಪರೂಪದ ಧ್ವನಿ. ಆ ಧ್ವನಿ ಮುಂದೆ ಲಕ್ಷಾಂತರ ಜನರನ್ನ ಅಳಿಸಿತ್ತು, ನಗಿಸಿತ್ತು, ಪ್ರೀತಿಯಲ್ಲಿ ಮುಳುಗಿಸಿತ್ತು, ಇನ್ನು ಭಕ್ತಿಯಲ್ಲಿ ತೇಲಿಸಿತ್ತು. ಒಂದ್ ಕಾಲದಲ್ಲಿ ದಕ್ಷಿಣ ಭಾರತದ ಪ್ರತಿಯೊಂದು ಮನೆಯಲ್ಲೂ ಕೇಳಿ ಬರುತ್ತಿದ್ದ ಆ ಮಧುರ ಕಂಠ ಯಾರದ್ದು ಗೊತ್ತಾ? ಅದು ಗಾನ ಸರಸ್ವತಿ ಪಿ ಸುಶೀಲಾ ಅವರದ್ದು. 1000ವಲ್ಲ, 2,000ವೂ ಅಲ್ಲ, 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ವಿಶ್ವ ದಾಖಲೆ ನಿರ್ಮಿಸಿದ ಈ ಮಹಾನ್ ಗಾಯಕಿಯ ಜೀವನವೇ ಒಂದು ಪ್ರೇರಣಾದಾಯಕ ಕಾದಂಬರಿ. ಹಾಗಾದರೆ ವಿಜಯನಗರಂನ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ಈ ಹುಡುಗಿ ಹೇಗೆ ಭಾರತೀಯ ಸಂಗೀತ ಲೋಕದ ಚಕ್ರವರ್ತಿಯಾದ್ರು? ಬನ್ನಿ, ಹಾಗಿದ್ರೆ ಈ ಸಂಚಿಕೆಯಲ್ಲಿ ಪಿ ಸುಶೀಲಾ ಅವರ ಜೀವನದ ಅದ್ಭುತ ಪಯಣವನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, 1935 ನವೆಂಬರ್ 13ರಂದು ಆಂಧ್ರಪ್ರದೇಶದ ವಿಜಯನಗರಂ ಎಂಬ ಐತಿಹಾಸಿಕ ಪಟ್ಟಣದಲ್ಲಿ ಪುಲಪಾಕ ಸುಶೀಲಾ ಜನಿಸಿದ್ರು. ಅವರ ಕುಟುಂಬದಲ್ಲಿ ಸಂಗೀತದ ವಾತಾವರಣವಿತ್ತು. ತಂದೆ ಮುಕುಂದರಾವ್ ಸಂಗೀತ ಅಭಿಮಾನಿಯಾಗಿದ್ರು. ಮಗಳ ಧ್ವನಿಯಲ್ಲಿ ಏನೋ ವಿಶೇಷತೆ ಇದೆ ಎಂಬುದನ್ನ ಬಾಲ್ಯದಲ್ಲೇ ಗುರುತಿಸಿದ್ರು. ಸುಶೀಲಾ ಅವರು ಚಿಕ್ಕವಳಿದ್ದಾಗ ಮನೆಗೆ ಅತಿಥಿಗಳು ಬಂದರೆ ಹಾಡಲು ಹೇಳುತ್ತಿದ್ದರು. ಆಗ ಆ ಪುಟ್ಟ ಹುಡುಗಿ ಹಾಡಿದ ಹಾಡುಗಳನ್ನ ಕೇಳಿ ಹಲವರು ಆಶ್ಚರ್ಯ ಪಡ್ತಿದ್ರು. ಈ ಮಗಳ ಧ್ವನಿ ಸಾಮಾನ್ಯವಲ್ಲ ಎಂದು ಹಲವರು ಹೇಳ್ತಾ ಇದ್ರು. ಆ ಮಾತುಗಳು ಮುಂದೆ ನಿಜವಾಗಿದ್ವು. ಸಂಗೀತದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ ಸುಶೀಲಾ ಅವರು ವಿಜಯನಗರಂನ ಮಹಾರಾಜ ಸಂಗೀತ ಕಾಲೇಜ್ನಲ್ಲಿ ಶಾಸ್ತ್ರೀಯ ಸಂಗೀತವನ್ನ ಅಭ್ಯಾಸ ಮಾಡಿದ್ರು. ಅವರ ಗುರುಗಳು ಕೂಡ ಈ ಹುಡುಗಿಯ ಭವಿಷ್ಯ ಉಜ್ವಲವಾಗಲಿದೆ ಎಂದು ನಂಬಿದ್ರು. ಆದರೆ ಜೀವನದಲ್ಲಿ ಯಶಸ್ಸು ಅನ್ನೋದು ಅಷ್ಟು ಸುಲಭವಾಗಿ ಸಿಗುವಂತದ್ದಲ್ಲ. ಆ ಕಾಲದಲ್ಲಿ ಚಿತ್ರರಂಗದಲ್ಲಿ ಅವಕಾಶ ಪಡೆಯುವುದು ಬಹಳ ಕಷ್ಟದ ಕೆಲಸ. ವಿಶೇಷವಾಗಿ ಮಹಿಳೆಯರಿಗೆ ಅದು ಇನ್ನೂ ದೊಡ್ಡ ಸವಾಲಾಗಿತ್ತು. ಆದರೆ ಸುಶೀಲಾ ಅವರ ಆತ್ಮವಿಶ್ವಾಸ ಮಾತ್ರ ಕಡಿಮೆಯಾಗಲಿಲ್ಲ. ಒಂದು ದಿನ ಅವರ ಜೀವನವನ್ನೇ ಬದಲಿಸಿದ ಘಟನೆ ನಡೆಯಿತು. ಆಕಾಶವಾಣಿಯಲ್ಲಿ ಅವರು ನೀಡಿದ ಗಾಯನ ಕಾರ್ಯಕ್ರಮವನ್ನ ಕೆಲವು ಸಂಗೀತ ನಿರ್ದೇಶಕರು ಕೇಳಿದ್ರು. ಆ ಧ್ವನಿಯ ಮಧುರತೆ ಅವರಿಗೆ ಆಶ್ಚರ್ಯ ಉಂಟು ಮಾಡಿತು. ಈ ಹುಡುಗಿಗೆ ಭವಿಷ್ಯ ಇದೆ ಎಂದು ನಿರ್ಧರಿಸಿದ್ರು. ಅಲ್ಲಿಂದಲೇ ನೋಡಿ ಚಿತ್ರರಂಗದ ಬಾಗಿಲು ತೆರೆದುಕೊಳ್ತು. 1950ರ ದಶಕದಲ್ಲಿ ಮೊದಲ ಬಾರಿಗೆ ಚಿತ್ರಗಾಯನದ ಅವಕಾಶ ದೊರೆಯಿತು. ಅವರು ಹಾಡಿದ ಮೊದಲ ಹಾಡೇ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ನಂತರ ಅವಕಾಶಗಳ ಮಹಾಪೂರವೇ ಹರಿದು ಬಂದಿತ್ತು. ತೆಲುಗು ಚಿತ್ರರಂಗದಲ್ಲಿ ಅವರ ಧ್ವನಿ ಸಂಚಲನ ಮೂಡಿಸಿತ್ತು. ಒಂದು ಹಾಡು ಹಿಟ್, ಮತ್ತೊಂದು ಹಾಡು ಸೂಪರ್ ಹಿಟ್. ಹೀಗೆ ಕೆಲವೇ ವರ್ಷಗಳಲ್ಲಿ ಅವರು ನಿರ್ಮಾಪಕರು, ನಿರ್ದೇಶಕರು ಮತ್ತು ಸಂಗೀತ ನಿರ್ದೇಶಕರ ಮೊದಲ ಆಯ್ಕೆಯಾದರು. ಆ ಸಮಯದಲ್ಲಿ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾವ ನಟಿಯ ಪಾತ್ರಕ್ಕೂ ಹಿನ್ನೆಲೆ ಧ್ವನಿ ಬೇಕಾದರೆ ಮೊದಲು ನೆನಪಾಗುತ್ತಿದ್ದ ಹೆಸರು ಪಿ ಸುಶೀಲಾ ಅವರದ್ದು. ಅವರ ಧ್ವನಿಯಲ್ಲಿ ಒಂದು ಮಾಯೆ ಇತ್ತು. ಪ್ರೀತಿಯ ಹಾಡು ಹಾಡಿದರೆ ಶ್ರೋತೃಗಳ ಹೃದಯ ಕರಗುತ್ತಿತ್ತು. ವಿರಹ ಗೀತೆ ಹಾಡಿದರೆ ಕಣ್ಣಲ್ಲಿ ನೀರು ತುಂಬುತ್ತಿತ್ತು. ಭಕ್ತಿಗೀತೆ ಹಾಡಿದರೆ ದೇವರ ಸನ್ನಿಧಿಯಲ್ಲೇ ಇದ್ದೇವೆ ಎಂಬ ಭಾವನೆ ಮೂಡುತ್ತಿತ್ತು. ಇದೇ ಅವರ ಯಶಸ್ಸಿನ ರಹಸ್ಯವಾಯಿತು. ನಂತರ ಅವರು ತಮಿಳು ಚಿತ್ರರಂಗಕ್ಕೆ ಕಾಲಿಟ್ರು. ಅಲ್ಲಿ ಆಗ್ಲೇ ಹಲವು ಖ್ಯಾತ ಗಾಯಕಿಯರಿದ್ರು. ಆದರೆ ಸುಶೀಲಾ ಅವರ ಧ್ವನಿ ಎಲ್ಲರಿಗಿಂತ ವಿಭಿನ್ನವಾಗಿತ್ತು. ಕೆಲವೇ ವರ್ಷಗಳಲ್ಲಿ ತಮಿಳುನಾಡಿನ ಜನರ ಮನಸ್ಸನ್ನ ಗೆದ್ದುಬಿಟ್ರು. ಸಾವಿತ್ರಿ, ಪದ್ಮಿನಿ, ಬಿ ಸರೋಜಾದೇವಿ, ಜಯಲಲಿತಾ ಸೇರಿದಂತೆ ಅನೇಕ ನಟಿಯರ ಪರದೆಯ ಮೇಲಿನ ಯಶಸ್ಸಿನ ಹಿಂದೆ ಸುಶೀಲಾ ಅವರ ಧ್ವನಿಯು ಒಂದು ಪ್ರಮುಖ ಕಾರಣವಾಗಿತ್ತು. ಅವರ ಹಾಡುಗಳು ಚಿತ್ರಗಳಿಗೆ ಜೀವ ತುಂಬುತ್ತಿದ್ವು. ಆಮೇಲೆ ಕನ್ನಡ ಚಿತ್ರರಂಗವು ಅವರನ್ನ ಸ್ವಾಗತಿಸಿತ್ತು. ಕನ್ನಡ ಭಾಷೆ ಅವರ ಮಾತೃಭಾಷೆ ಆಗಿರಲಿಲ್ಲ.
ಆದರೆ ಅವರು ಕನ್ನಡ ಪದಗಳನ್ನ ಅಷ್ಟು ಸ್ಪಷ್ಟವಾಗಿ ಉಚ್ಚರಿಸ್ತಾ ಇದ್ರು. ಹಲವರಿಗೆ ಪಿ ಸುಶೀಲಾ ಕನ್ನಡಿಗರೇ ಇರಬಹುದೆಂದು ಅನಿಸುತ್ತಿತ್ತು. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಅನೇಕ ಚಿತ್ರಗಳಲ್ಲಿ ಅವರ ಹಾಡುಗಳು ಇಂದಿಗೂ ಅಮರವಾಗಿವೆ. ಕನ್ನಡ ಭಕ್ತಿ ಗೀತೆಗಳು, ಜನಪದ ಗೀತೆಗಳು, ಪ್ರೇಮ ಗೀತೆಗಳು ಎಲ್ಲಾ ಕ್ಷೇತ್ರಗಳಲ್ಲೂ ಅವರು ತಮ್ಮ ಛಾಪನ್ನ ಮೂಡಿಸಿದ್ರು. ಆದರೆ ಪಿ ಸುಶೀಲಾ ಅವರ ಯಶಸ್ಸಿನ ಹಿಂದಿನ ದೊಡ್ಡ ಗುಣ ಯಾವುದು ಗೊತ್ತಾ? ಅದು ವಿನಯ. ಖ್ಯಾತಿಯ ಶಿಖರದಲ್ಲಿದ್ದರೂ ಅವರು ಎಂದಿಗೂ ಅಹಂಕಾರ ತೋರಲಿಲ್ಲ. ಸಾವಿರಾರು ಹಾಡುಗಳನ್ನ ಹಾಡಿದ ನಂತರವೂ ಪ್ರತಿಯೊಂದು ಹಾಡಿಗೆ ಹೊಸ ವಿದ್ಯಾರ್ಥಿನಿಯಂತೆ ತಯಾರಿ ನಡೆಸ್ತಾ ಇದ್ರು. ಒಂದು ಪದದ ಉಚ್ಚಾರಣೆ ತಪ್ಪಿದ್ರೂ ಮತ್ತೆ ಮತ್ತೆ ಅಭ್ಯಾಸ ಮಾಡ್ತಿದ್ರು. ಅದಕ್ಕಾಗಿಯೇ ಸಂಗೀತ ನಿರ್ದೇಶಕರು ಅವರನ್ನ ತುಂಬಾನೇ ಗೌರವಿಸ್ತಾ ಇದ್ರು. 1960 ಮತ್ತು 70ರ ದಶಕಗಳು ಅವರ ಪಾಲಿಗೆ ಸುವರ್ಣ ಯುಗವಾಯಿತು. ಆ ಸಮಯದಲ್ಲಿ ಅವರು ಹಾಡದ ಭಾಷೆ ಇಲ್ಲ ಎನ್ನುವಷ್ಟು ಜನಪ್ರಿಯರಾಗಿದ್ರು. ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಹಿಂದಿ, ಸಂಸ್ಕೃತ ಹೀಗೆ ಅನೇಕ ಭಾಷೆಗಳಲ್ಲಿ ಹಾಡಿ ಅಭಿಮಾನಿಗಳನ್ನ ಸಂಪಾದಿಸಿದ್ರು. ಪ್ರತಿದಿನ ಸ್ಟುಡಿಯೋದಿಂದ ಸ್ಟುಡಿಯೋಗೆ ಓಡಾಡ್ತಾ ರೆಕಾರ್ಡಿಂಗ್ ಮಾಡ್ತಿದ್ರು. ಕೆಲವೊಮ್ಮೆ ಒಂದೇ ದಿನದಲ್ಲಿ ಹಲವು ಹಾಡುಗಳನ್ನ ಹಾಡಿದ ಸಂದರ್ಭಗಳು ಇದ್ವು. ಆದರೆ ಧ್ವನಿಯ ಮಾಧುರ್ಯತೆ ಮಾತ್ರ ಎಂದಿಗೂ ಕಡಿಮೆ ಆಗಲಿಲ್ಲ. ಅವರ ಗಾಯನ ಪ್ರತಿಭೆಗೆ ರಾಷ್ಟ್ರಮಟ್ಟದಲ್ಲೂ ಮಾನ್ಯತೆ ದೊರೆಯಿತು. ಅವರು 5 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದರು. ಇದು ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಅಪರೂಪದ ಸಾಧನೆ. ಅಷ್ಟೇ ಅಲ್ಲ, ಭಾರತ ಸರ್ಕಾರವು ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತ್ತು. ಅವರ ಹೆಸರನ್ನು ಭಾರತೀಯ ಸಂಗೀತ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆದಿತ್ತು. ಆದರೆ ಅವರ ಜೀವನದಲ್ಲಿ ಅತ್ಯಂತ ವಿಶೇಷ ಕ್ಷಣ ಯಾವುದು ಗೊತ್ತಾ? ಅದುವೇ ವಿಶ್ವ ದಾಖಲೆ. ಸುಮಾರು 40,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ ಸಾಧನೆ ಅವರಿಗೆ ಗಿನ್ನಿಸ್ ಮಟ್ಟದ ಗುರುತನ್ನ ತಂದುಕೊಟ್ಟಿತು. ಒಬ್ಬ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ಇಷ್ಟು ಹಾಡುಗಳನ್ನ ಹಾಡಿರುವುದು ನಿಜಕ್ಕೂ ಆಶ್ಚರ್ಯಕರ. ಇಂದಿನ ಕಾಲದಲ್ಲಿ ಒಬ್ಬ ಗಾಯಕ 100 ಹಾಡುಗಳನ್ನ ಹಾಡಿದ್ರೆ ಅದೇ ದೊಡ್ಡ ಸಾಧನೆ ಎನ್ನುತ್ತಾರೆ. ಆದರೆ ಪಿ ಸುಶೀಲಾ ಅವರು ಸಾವಿರಾರು ಹಾಡುಗಳನ್ನ ಹಾಡುವ ಮೂಲಕ ಇತಿಹಾಸ ನಿರ್ಮಿಸಿದ್ರು. ಅವರ ಧ್ವನಿಯಲ್ಲಿ ಒಂದು ವಿಚಿತ್ರ ಶಕ್ತಿ ಇತ್ತು. ಅದು ತಲೆಮಾರುಗಳನ್ನ ಸಂಪರ್ಕಿಸುವ ಶಕ್ತಿ. ಅಜ್ಜಿಯರು ಕೇಳಿದ ಹಾಡುಗಳನ್ನ ಇಂದಿಗೂ ಮೊಮ್ಮಕ್ಕಳು ಹಾಡುತ್ತಾರೆ. ಕಾಲ ಬದಲಾಗಿದೆ, ಸಂಗೀತ ಬದಲಾಗಿದೆ, ತಂತ್ರಜ್ಞಾನ ಕೂಡ ಬದಲಾಗಿದೆ. ಆದರೆ ಪಿ ಸುಶೀಲಾ ಅವರ ಧ್ವನಿಯ ಮೇಲಿನ ಪ್ರೀತಿ ಮಾತ್ರ ಬದಲಾಗಿಲ್ಲ. ಇಂದಿಗೂ ಅವರ ಹಾಡುಗಳು ರೇಡಿಯೋಗಳಲ್ಲಿ ಕೇಳಿಬರುತ್ತವೆ. ಯೂಟ್ಯೂಬ್ನಲ್ಲಿ ಲಕ್ಷಾಂತರ ಜನರು ಕೇಳ್ತಾರೆ. ಹೊಸ ಗಾಯಕರು ಅವರ ಹಾಡುಗಳನ್ನ ಕಲಿಯುತ್ತಾರೆ. ಸಂಗೀತ ವಿದ್ಯಾರ್ಥಿಗಳು ಅವರನ್ನ ಆದರ್ಶವಾಗಿ ನೋಡ್ತಾರೆ. ಅವರ ಧ್ವನಿ ಕೇವಲ ಸಂಗೀತವಲ್ಲ, ಅದು ಒಂದು ಯುಗದ ನೆನಪು, ಒಂದು ಸಂಸ್ಕೃತಿಯ ಪ್ರತೀಕ, ಒಂದು ತಲೆಮಾರಿನ ಭಾವನೆ, ಒಂದು ರಾಷ್ಟ್ರದ ಸಂಗೀತ ಪರಂಪರೆ. ವಿಜಯನಗರಂನ ಪುಟ್ಟ ಹುಡುಗಿಯಾಗಿ ಆರಂಭವಾದ ಈ ಪಯಣ ಭಾರತೀಯ ಸಂಗೀತ ಇತಿಹಾಸದ ಅತ್ಯುನ್ನತ ಶಿಖರವನ್ನ ತಲುಪಿತ್ತು. ಇಂದು ಪಿ ಸುಶೀಲಾ ಎಂಬ ಹೆಸರು ಕೇವಲ ಒಬ್ಬ ಗಾಯಕಿಯ ಹೆಸರಲ್ಲ, ಅದು ಪರಿಶ್ರಮದ ಸಂಕೇತ, ವಿನಯದ ಸಂಕೇತ, ಸಾಧನೆಯ ಸಂಕೇತ ಮತ್ತು ದೇವರು ಕೊಟ್ಟ ಪ್ರತಿಭೆಯನ್ನ ನಿಷ್ಠೆಯಿಂದ ಬೆಳೆಸಿದರೆ ಎಷ್ಟು ಎತ್ತರಕ್ಕೆ ಏರಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆ. ಅದಕ್ಕಾಗಿಯೇ ಲಕ್ಷಾಂತರ ಅಭಿಮಾನಿಗಳು ಇಂದಿಗೂ ಅವರನ್ನ ಪ್ರೀತಿಯಿಂದ ಒಂದು ಹೆಸರಿನಲ್ಲಿ ಕರೆಯುತ್ತಾರೆ. ಇನ್ನು ಅವರ ವೈಯಕ್ತಿಕ ಹಿನ್ನೆಲೆಯನ್ನ ಗಮನಿಸಿದರೆ ಪಿ ಸುಶೀಲಾ ಅವರ ವೈವಾಹಿಕ ಜೀವನವು ಅವರ ಸಂಗೀತ ಜೀವನದಷ್ಟೇ ಸುಂದರ ಮತ್ತು ಸಮತೋಲನಮಯವಾಗಿತ್ತು. ಅವರು ಖ್ಯಾತ ವೈದ್ಯರಾದ ಡಾಕ್ಟರ್ ಮೋಹನ್ ರಾವ್ ಅವರನ್ನ ವಿವಾಹವಾದರು. ಚಿತ್ರರಂಗದಲ್ಲಿ ಅಪಾರ ಜನಪ್ರಿಯತೆ ಗಳಿಸ್ತಾ ಇದ್ದ ಸಮಯದಲ್ಲೇ ಅವರು ತಮ್ಮ ಕುಟುಂಬ ಜೀವನಕ್ಕೂ ಸಮಾನ ಪ್ರಾಮುಖ್ಯತೆ ನೀಡಿದ್ರು. ಅವರ ಪತಿ ಮೋಹನ್ ರಾವ್ ಅವರು ಸುಶೀಲಾ ಅವರ ಸಂಗೀತ ವೃತ್ತಿಗೆ ಸದಾ ಬೆಂಬಲವಾಗಿ ನಿಂತಿದ್ರು. ನಿರಂತರ ರೆಕಾರ್ಡಿಂಗ್ಗಳು, ಸಂಗೀತ ಕಾರ್ಯಕ್ರಮಗಳು ಮತ್ತು ವಿವಿಧ ಭಾಷೆಗಳ ಚಿತ್ರರಂಗದ ವೇಳಾಪಟ್ಟಿಯ ನಡುವೆಯೂ ಕುಟುಂಬದ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿರ್ವಹಿಸಲು ಅವರ ಪತಿಯ ಸಹಕಾರ ಪ್ರಮುಖವಾಗಿತ್ತು. ಆದರೆ ದುರದೃಷ್ಟವಶಾತ್ 1990ರಲ್ಲಿ ಅವರು ನಿಧನರಾಗ್ತಾರೆ. ಸುಶೀಲಾ ಮತ್ತು ಮೋಹನ್ ರಾವ್ ದಂಪತಿಗೆ ಜಯಕೃಷ್ಣ ಎಂಬ ಓರ್ವ ಪುತ್ರನಿದ್ದಾನೆ. ತಮ್ಮ ಕುಟುಂಬವನ್ನ ಸಾರ್ವಜನಿಕ ಜೀವನದಿಂದ ಸಾಧ್ಯವಾದಷ್ಟು ದೂರವಿಟ್ಟ ಅವರು ಖಾಸಗಿ ಬದುಕಿನ ಬಗ್ಗೆ ಹೆಚ್ಚು ಪ್ರಚಾರ ಬಯಸ್ತಾ ಇರಲಿಲ್ಲ.
ಖ್ಯಾತಿಯ ಶಿಖರದಲ್ಲಿದ್ದರೂ ಅವರ ಕುಟುಂಬದ ನೆಮ್ಮದಿ ಮತ್ತು ವೈಯಕ್ತಿಕ ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವ ನೀಡ್ತಾ ಇದ್ರು. ಸಂಗೀತ ಕ್ಷೇತ್ರದಲ್ಲಿ ದೊರೆತ ಯಶಸ್ಸಿನ ಹಿಂದೆ ಅವರ ಕುಟುಂಬದ ಬೆಂಬಲವು ಒಂದು ಪ್ರಮುಖ ಕಾರಣವೆಂದು ಅನೇಕ ಸಂದರ್ಶನಗಳಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಅವರ ವೈವಾಹಿಕ ಜೀವನವು ಪರಸ್ಪರ ಗೌರವ, ಅರ್ಥೈಸಿಕೊಳ್ಳುವಿಕೆ ಮತ್ತು ಬೆಂಬಲದ ಉತ್ತಮ ಉದಾಹರಣೆಯಾಗಿ ಪರಿಗಣಿಸಲ್ಪಡುತ್ತದೆ. ಸುಶೀಲಾ ಅವರ ಸೊಸೆ ಸಂಧ್ಯಾ ಜಯಕೃಷ್ಣ AR ರೆಹಮಾನ್ ಅವರೊಂದಿಗೆ ಇರುವರ್ ಚಿತ್ರದಲ್ಲಿ ಗಾಯಕಿಯಾಗಿ ಪಾದಾರ್ಪಣೆ ಮಾಡಿದ್ರು. ಅವರ ಸಹೋದರ ರಾಮಚಂದ್ರ ರಾವ್ ಕೂಡ ಒಬ್ಬ ಗಾಯಕರಾಗಿದ್ರು. ಅವರು ಶ್ರೀಮತಿ ಲೀಲಾವತಿ ಚಿತ್ರಕ್ಕಾಗಿ S ಜಾನಕಿ ಅವರೊಂದಿಗೆ ನಿತ್ಯ ಹರಿದ್ವರ್ಣ ಕನ್ನಡ ಗೀತೆ ದೋಣಿ ಸಾಗಣೆಯನ್ನ ಹಾಡಿದ್ರು. ಸುಶೀಲಾ ಅವರಿಗೆ ಇಬ್ಬರು ಮೊಮ್ಮಕ್ಕಳಿದ್ದಾರೆ. ಅವರಲ್ಲಿ ಒಬ್ಬರು ಶುಭಶ್ರೀ. ಸಂಗೀತ ನಿರ್ದೇಶಕ ತಮನ್ S ಅವರ ಪ್ರಮುಖ ಗಿಟಾರ್ ವಾದಕ. ಇನ್ನು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ 1950-80ರ ದಶಕಗಳಲ್ಲಿ P ಸುಶೀಲಾ ಮತ್ತು S ಜಾನಕಿ ಇಬ್ಬರು ಹಿನ್ನೆಲೆ ಗಾಯನದ ದಿಗ್ಗಜರಾಗಿದ್ರು. ಅನೇಕ ಬಾರಿ ಒಂದೇ ಚಿತ್ರದಲ್ಲಿ ಇಬ್ಬರು ಹಾಡುಗಳನ್ನ ಹಾಡಿದ್ರು. ಅವರ ನಡುವೆ ವೈಯಕ್ತಿಕ ವೈಮನಸ್ಸು ಅಥವಾ ತೀವ್ರ ಸ್ಪರ್ಧೆಯ ಪೈಪೋಟಿ ಇರಲಿಲ್ಲ. ಬದಲಾಗಿ ಇಬ್ಬರು ಪರಸ್ಪರ ಪ್ರತಿಭೆಯನ್ನ ಗೌರವಿಸ್ತಾ ಇದ್ರು. P ಸುಶೀಲಾ ಅವರು ಅದಾಗ್ಲೇ ಗಾಯಕಿಯಾಗಿ ಗುರುತಿಸಿಕೊಂಡಿದ್ರು. ಆ ಸಂದರ್ಭದಲ್ಲಿ S ಜಾನಕಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಬಳಿಕವೇ ಜಾನಕಿ ಅವರು ತಮ್ಮದೇ ಆದ ವಿಶಿಷ್ಟ ಗಾಯನ ಶೈಲಿಯಿಂದ ಅಪಾರ ಜನಪ್ರಿಯತೆ ಗಳಿಸಿದ್ರು. ಸಂಗೀತ ನಿರ್ದೇಶಕರು ಹಾಡಿನ ಸ್ವಭಾವಕ್ಕೆ ಅನುಗುಣವಾಗಿ ಕೆಲವೊಮ್ಮೆ ಸುಶೀಲಾ ಅವರನ್ನು ಮತ್ತೊಮ್ಮೆ ಜಾನಕಿ ಅವರನ್ನ ಆಯ್ಕೆ ಮಾಡ್ತಾ ಇದ್ರು. ಹಲವು ಸಂದರ್ಶನಗಳಲ್ಲಿ P ಸುಶೀಲಾ ಅವರು ಜಾನಕಿಯವರ ಪ್ರತಿಭೆಯನ್ನ ಹಾಡಿ ಹೊಗಳಿದ್ರು. ಅದೇ ರೀತಿ S ಜಾನಕಿ ಅವರು ಸುಶೀಲಾ ಅವರನ್ನ ಹಿರಿಯ ಗಾಯಕಿಯಾಗಿ ಗೌರವದಿಂದ ಉಲ್ಲೇಖಿಸಿದ್ದಾರೆ. ಒಟ್ಟಾರೆಯಾಗಿ ಅಂದಿನ ಕಾಲಮಾನದಲ್ಲಿ ಒಂದೇ ಆಕಾಶದಲ್ಲಿ ಎರಡು ನಕ್ಷತ್ರಗಳು ಮಿನುಗ್ತಾ ಇದ್ವು. ಒಂದು P ಸುಶೀಲಾ ಅವರ ಮಧುರ ಕಂಠವಾದರೆ ಮತ್ತೊಂದು S ಜಾನಕಿಯವರ ಭಾವಪೂರ್ಣ ಗಾಯನ. ಸ್ಪರ್ಧೆಗಿಂತಲೂ ಹೆಚ್ಚಾಗಿ ಪರಸ್ಪರ ಗೌರವದಿಂದ ಸಂಗೀತ ಲೋಕವನ್ನ ಶ್ರೀಮಂತಗೊಳಿಸಿದ ಈ ಇಬ್ಬರು ದಿಗ್ಗಜರು ದಕ್ಷಿಣ ಭಾರತೀಯ ಸಂಗೀತದ ಸುವರ್ಣಯುಗದ ಎರಡು ಅಮೂಲ್ಯ ರತ್ನಗಳಾಗಿದ್ದಾರೆ. ಇವರಿಬ್ಬರೂ ಸೇರಿ ದಕ್ಷಿಣ ಭಾರತದ ಸಂಗೀತ ಇತಿಹಾಸದಲ್ಲಿ ಅಳಿಸಲಾಗದಂತಹ ಅಧ್ಯಾಯವನ್ನ ನಿರ್ಮಿಸಿದ್ದಾರೆ. ಇವಿಷ್ಟು P ಸುಶೀಲಾ ಅವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.